ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ಗೆ ಹೊಸದಾಗಿ ಶೋ ಪ್ಲ್ಯಾಂಟ್ಗಳು ಮತ್ತು ದಾಸವಾಳ ಗಿಡಗಳು ಹಾಗೆ ರೋಸ್ ಗಿಡಗಳು ಇಷ್ಟೊಂದು ಗಿಡಗಳನ್ನ ನಾನು ಎಲ್ಲಿಂದ ತರಿಸಿದೆ, ಯಾರು ನನಗೆ ಇಷ್ಟೊಂದು ಗಿಡಗಳನ್ನ ಕೊಟ್ಟಿರೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊಂದು ಗಿಡಗಳನ್ನ ನಾನು ಎಲ್ಲಿಂದ ತರಿಸಿದೆ ಅಂತ ಅಂದರೆ ನಳಿನ ಮಲ್ಲಪ್ಪ ಅವ್ರ ಹತ್ರ ನಾನು ಇಷ್ಟು ಗಿಡಗಳನ್ನ ತರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ರೋಸ್ ಗಿಡ ಆಗಿರ್ಬೋದು, ಶೋ ಪ್ಲ್ಯಾಂಟ್ ಆಗಿರ್ಬೋದು, ದಾಸವಾಳ ಗಿಡ ಆಗಿರ್ಬೋದು, ಎಲ್ಲ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನನಗೆ ಬೇಕಾಗಿರುವಂತಹ ಗಿಡಗಳನ್ನ ನಾನು ಆಯ್ಕೆ ಮಾಡಿಕೊಂಡು ತರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರೂ ಈ ಥರ ಗಿಡಗಳು ಬೇಕು ಅಂದರೆ ಅವ್ರ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ. ಅವ್ರ ಚಾನಲ್ ನೇಮು ನಳಿನ ಮಲ್ಲಪ್ಪ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಗಿಡಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಬನ್ನಿ ನಾನು ಯಾವ ರೀತಿ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಪಾಟ್ ಮಿಕ್ಸಿಂಗ್ ಯಾವ ರೀತಿ ಇರುತ್ತೆ ನಮ್ಮ ಗಾರ್ಡನ್ನಲ್ಲಿ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ನಾನು ಗಾರ್ಡನ್ ಕ್ಲೀನ್ ಮಾಡಿದಾಗ ಸ್ವಲ್ಪ ಸತ್ತೆನೆಲ್ಲ ಎತ್ತಿಟ್ಕೊಂಡಿದ್ದೆ. ಅದು ಸ್ವಲ್ಪ ಎಲ್ಲ ಬಾಡ್ದಂಗಾಗಿದೆ. ನಿಮ್ಗೆ ಏನಾದ್ರೂ ಗೊಬ್ಬರ ಇಲ್ಲ, ಬರೀ ಮಣ್ಣು ಅಷ್ಟೇ ಇರೋದು ಅಂದರೆ ಈ ಥರ ಗಾರ್ಡನ್ ವೇಸ್ಟ್ನ ನೀವು ಒಂದು 5-6 ದಿನ ಎತ್ತಿಟ್ಕೊಂಡು ಸೈಡಲ್ಲಿ ಅದು ಸ್ವಲ್ಪ ಬಾಡಿದ ಮೇಲೆ ನಾವು ಈ ರೀತಿ ಬ್ಯಾಗ್ಗಳಿಗಾಗಿರ್ಬೋದು, ನೋಡಿ ನಾನು ಒಂದು ಸ್ವಲ್ಪನೂ ಸತ್ತೆನ ವೇಸ್ಟ್ ಮಾಡಿಲ್ಲ. ಎಲ್ಲ ಸೈಡಲ್ಲಿ ಈ ಥರ ಎತ್ತಿಟ್ಕೊಂಡಿದ್ದೆ. ನನಗೆ ಜಾಗ ಇದೆ ನಮ್ಮ ಮನೆ ಹತ್ರ ಈ ಥರ ಎತ್ತಿಟ್ಕೊಳ್ಳೋಕ್ಕೆ. ನಾನೆಲ್ಲ ಅಲ್ಲಿ ತೊಗೊಂಬಂದು ಹಾಕ್ಕೊಳ್ತೀನಿ ಗಾರ್ಡನ್ ಕ್ಲೀನ್ ಮಾಡಿದಾಗೆಲ್ಲ. ಈ ಥರ ಗಿಡಗಳನ್ನ ಹಾಕಬೇಕಾದಾಗ ಯೂಸ್ ಮಾಡ್ಕೊತೀನಿ ಸ್ನೇಹಿತರೆ. ಇವಾಗ ನನ್ನ ಹತ್ರ ಗೊಬ್ಬರ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿಕೊಂಡ್ರೆ ಗಿಡಗಳು ತುಂಬಾ ಚೆನ್ನಾಗೇ ಬರ್ತವೆ. ನಾನು ಇವಾಗ ಸ್ವಲ್ಪ ಎಲ್ಲ ಗಿಡಗಳು ಸತ್ಯನೂ ಕೂಡ ಪಾಟಲ್ಲಿ ತುಂಬಿಟ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಮಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಣ್ಣು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಸ್ಟಾರ್ಟಿಂಗು ಸ್ವಲ್ಪ ಮಣ್ಣು ಹಾಕ್ಕೊಂಡು ಆಮೇಲೆ ಗಿಡಗಳನ್ನ ಹಾಕಬೇಕು ಸ್ನೇಹಿತರೆ. ನಾವು ನೆಕ್ಸ್ಟು ರೀಪಾಟ್ ಮಾಡಿದಾಗ ಅದೆಲ್ಲ ಗೊಬ್ಬರ ಆಗಿರ್ತದೆ. ಆವಾಗ ನಾವು ಮಣ್ಣು ಮತ್ತು ನಾವು ಇವಾಗ ಸತ್ಯನ ಏನು ಹಾಕಿದ್ದೀವಿ ನೋಡಿ ಅದೆಲ್ಲ ಗೊಬ್ಬರ ಆಗಿರುತ್ತೆ. ಅದನ್ನು ಮಿಕ್ಸ್ ಮಾಡಿದಾಗ ಗಿಡಗಳು ಇನ್ನೂ ಚೆನ್ನಾಗೇ ಬರ್ತವೆ ಸ್ನೇಹಿತರೆ. ಗೊಬ್ಬರ ಇಲ್ಲ ನಮ್ಮ ಹತ್ರ ಅನ್ನೋರು ಪಾಟ್ ಮಿಕ್ಸ್ ಮಾಡ್ಬೇಕಾದ್ರೆ ಗೊಬ್ಬರ ಇರ್ಬೋದು ಅಥವಾ ಕಾಂಪೋಸ್ಟ್ ಆಗಿರ್ಬೋದು, ಆ ಥರ ಯಾವುದು ನಮ್ಮ ಹತ್ರ ಇಲ್ಲ ಅಂದಾಗ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗೇ ಬರ್ತವೆ ಸ್ನೇಹಿತರೆ. ನಾನು ಇದೇ ರೀತಿ ಮಾಡ್ಕೊಳ್ತಾ ಇರೋದು ಇವತ್ತು. ನನ್ನ ಹತ್ರ ಯಾವುದೇ ರೀತಿಯಾದಂತಹ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಕಾಂಪೋಸ್ಟ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಗೊಬ್ಬರ ಇಲ್ಲ, ಬರೀ ಮಣ್ಣಿತ್ತು. ಅದಕ್ಕೆ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡ್ರೂ ಕೂಡ ಗಿಡ ತುಂಬಾ ಚೆನ್ನಾಗೇ ಬರ್ತವೆ ಸ್ನೇಹಿತರೆ. ನಾನು ಇವಾಗ ಪಾಟ್ಗಳಿಗೆಲ್ಲ ಇದೇ ರೀತಿ ಮಾಡ್ಕೊಳ್ತಾ ಇರೋದು. ರೀಪಾಟ್ ಮಾಡಿದಾಗ ಗೊಬ್ಬರ ಆಗಿರ್ತದೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಅದಕ್ಕೆ ನಾನು ಒಂದೊಂದು ಸ್ವಲ್ಪ ಮಣ್ಣು ಹಾಕ್ಕೊಂಡಿದ್ದೀನಲ್ವ, ಸ್ವಲ್ಪ ಮಣ್ಣು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಇದಕ್ಕೇ ಇವಾಗ ಗಿಡಗಳನ್ನ ಹಾಕ್ಕೊಂಡು ಒಂದೊಂದೇ ಗಿಡಗಳನ್ನ ಅದು ಕವರ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಅದನ್ನು ನಾವು ಈ ರೀತಿಯಾಗಿ ಅದು ಮಣ್ಣು ತೆಗಿಯೋಕ್ಕೆ ಹೋಗಬಾರ್ದು. ಸ್ಟಾರ್ಟಿಂಗ್ ಹಾಕುವಂತಹ ಗಿಡಗಳಲ್ಲಿ ನಾವು ಮಣ್ಣು ತೆಗಿಬಾರ್ದು. ಅದು ಏನಾಗುತ್ತೆ ಅಂತಂದರೆ ನಾವು ಮಣ್ಣು ತೆಗೆದು ಬೇರೆ ಅದು ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಗಿಡನ ನಾವು ರೀಪಾಟ್ ಮಾಡೋವರೆಗೂ ಮಣ್ಣು ತೆಗಿತೀನಿ ಹಾಗೆ ಹಾಕಬೇಕು ಸ್ನೇಹಿತರೆ. ನೋಡಿ ನಾನು ಇವಾಗ ಆ ರೀತಿಯೇ ಹಾಕಿ ಮಣ್ಣು ತುಂಬಿ ಈ ಥರ ಮಡಿಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಹಾಕ್ಕೊಂಡ್ರೆ ಗಿಡ ಯಾವುದೂ ಹಾಳಾಗೋದಿಲ್ಲ. ನೆಕ್ಸ್ಟು ಸ್ವಲ್ಪ ದಾಸವಾಳ ಗಿಡಗಳಿದ್ದಾವೆ, ಅವನು ಕೂಡ ರೀಪಾಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದಾಸವಾಳ ಗಿಡಗಳು ನನಗೆ ಸಿಂಗಲ್ ಪೆಟಲು ಮತ್ತು ಡಬಲ್ ಪೆಟಲು ಎರಡೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ರೀತಿಯಾಗಿ ನೋಡಿ ಅದೇ ರೀತಿ ನಾನು ಮಾಡ್ಕೊಂಡಿರೋದು. ಸ್ವಲ್ಪ ಎಲ್ಲ ಸತ್ತೆನೆಲ್ಲ ತುಂಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಮೇಲ್ಗಡೆ ಗಿಡಗಳನ್ನ ಹಾಕಿ ಅದು ಮಣ್ಣು ನಾನು ಓಪನ್ ಮಣ್ಣಂತೂ ಯಾವ ಗಿಡದಲ್ಲೂ ತೆಗೆದಿಲ್ಲ. ಎಲ್ಲ ಗಿಡದಲ್ಲೂ ಕೂಡ ಮಣ್ಣು ಹಾಗೇ ಇರುತ್ತೆ ಸ್ನೇಹಿತರೆ. ನಾವು ಮಣ್ಣು ತೆಗಿಬಾರ್ದು. ಸ್ಟಾರ್ಟಿಂಗ್ ಯಾವುದೇ ಗಿಡ ಹಾಕಿದ್ರೂ ಮಣ್ಣು ತೆಗಿಯೋಕ್ಕೆ ಹೋಗಬಾರ್ದು. ಆವಾಗಲೇ ಗಿಡ ತುಂಬ ಚೆನ್ನಾಗಿ ಬರೋದು. ನಾವು ಮಣ್ಣು ತೆಗೆದಾಗಲೇ ಗಿಡ ಹಾಳಾಗೋದು ಸ್ನೇಹಿತರೆ. ನೋಡಿ ನಾನು ಈ ರೀತಿಯಾಗಿ ಇವಾಗ ಸ್ವಲ್ಪ ಎಲ್ಲ ವೇಸ್ಟ್ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಕೊಂಡು ನಾವು ಆ ಪಾಟ್ನ ಇಟ್ಕೊಳ್ತೀವಲ್ಲ, ಗಿಡ ಇರುವಂತಹ ಇದನ್ನು ಗಿಡನ ನಾವು ಇಟ್ಕೊಂಡಿರೋದು ಅದರಲ್ಲಿರುವಂತಹ ಮಣ್ಣು ತೆಗಿದಂಗೆ ಈ ರೀತಿ ಒಳಗಡೆ ಇಡ್ತೀನಿ. ನಾನು ಇವಾಗ ಇಷ್ಟು ಪಾಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಕವರ್ ತೆಗೆದುಬಿಟ್ಟು ಒಂದು ಸ್ವಲ್ಪನೂ ಮಣ್ಣು ತೆಗಿಲ್ಲ ಸ್ನೇಹಿತರೆ. ಆ ಮಣ್ಣು ತುಂಬೋವರೆಗೂ ಮಣ್ಣು ಹಾಕ್ತೀನಿ, ಬೇರೆ ಮಣ್ಣನ್ನು ಪಾಟಲ್ಲಿ ಗಿಡ ಇಟ್ಬಿಟ್ಟು. ಆ ಮಣ್ಣು ತೆಗೆದ್ರೇ ನಾವು ಗಿಡ ಬೇಗ ಹಾಳಾಗೋದು. ಮತ್ತು ತಂದಂತಹ ಗಿಡಗಳು ಬರ್ತಾಯಿಲ್ಲ ಅಂತ ಹೇಳ್ತಿರಲ್ಲ ನೀವು, ತುಂಬ ಜನ ಏನು ಮಾಡ್ತೀರ ಅಂದರೆ ಆ ಮಣ್ಣನ್ನು ತೆಗೆದು ಬಿಡ್ತೀರ. ಆ ಮಣ್ಣನ್ನು ತೆಗಿಯೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಆ ಮಣ್ಣು ಎಷ್ಟು ಉದ್ದ ಇದೆಯೋ ನೋಡಿ ಅಷ್ಟು ಉದ್ದಕ್ಕೂ ನಾನು ಮಣ್ಣು ಹಾಕ್ಕೊಂಡು ಸಮ ಮಾಡ್ಕೊಳ್ತೀನಿ. ಆಮೇಲೆ ನೆಕ್ಸ್ಟು ರೀಪಾಟ್ ಮಾಡಬೇಕಾದ್ರೆ ಅದೆಲ್ಲ ಮಣ್ಣೆಲ್ಲ ಕಲ್ಚ್ಕೊಂಡಿರ್ತದಲ್ಲ ಆವಾಗ ಗಿಡ ತುಂಬಾ ಚೆನ್ನಾಗಿ ಬರ್ತದೆ ನಾವು ರೀಪಾಟ್ ಮಾಡಿದಾಗ. ಈಗ ಆ ಮಣ್ಣನ್ನು ತೆಗಿಯಲ್ಲ ಸ್ನೇಹಿತರೆ. ನಾನು ಇವಾಗ ಅದಕ್ಕೇ ಮಣ್ಣು ನೀಟಾಗಿ
ಫಿಲ್ ಮಾಡ್ಕೊಳ್ತೀನಿ. ಎಷ್ಟರವರೆಗೂ ಮಣ್ಣಿದೆ ನೋಡಿ ಅದು ಅಲ್ಲಿವರೆಗೂ ಫಿಲ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಾನು ಯಾವುದೇ ಒಂದು ಗಿಡ ಹಾಕಿದ್ರೂ ಕೂಡ ಇದೇ ರೀತಿ ಹಾಕೋದು. ನೀವು ನಮ್ಮ ಗಾರ್ಡನಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇದೇ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬರ್ತವೆ. ನಾನು ಆ ಥರ ಹಾಕ್ಕೊಂಡು ಇಲ್ಲಿ ಜಾಗ ಇತ್ತು ಅಂದ್ಬಿಟ್ಟು ಮೇಲ್ಗಡೆ ಎಲ್ಲ ಗೋಡೆ ಮೇಲೆ ಜೋಡಿಸಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ನೆರಳಿದೆ, ಒಂದು 10 ಡೇಸ್ ನೆರಳಲ್ಲಿ ಇರಲಿ ಅಂತ ಹೇಳ್ಬಿಟ್ಟು, ಅದು ಸೆಟ್ ಆಗೋವರೆಗೂ ನೆರಳಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಗೋಡೆ ಮೇಲೆ ಜೋಡಿಸಿದ್ದೀನಿ. ತುಂಬ ನೆರಳಿದೆ ಅಲ್ಲಿ. ಬೆಳಗ್ಗೆ ಟೈಮ್ ಸ್ವಲ್ಪ ಬಿಸಿಲು ಬರುತ್ತೆ, ಆಮೇಲೆ ನೆರಳು ಬಂದುಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಇಲ್ಲಿ ಗೋಡೆ ಮೇಲೆ ಇಟ್ಟಿದ್ದೀನಿ. ಆಮೇಲೆ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ನಾನು ಹಾಕ್ಕೊಂಡಿರುವಂಥದ್ದು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ ಸ್ನೇಹಿತರೆ. ನೋಡಿ ಇವೆಲ್ಲ ನಾನು ಬಿಸಿಲಲ್ಲೇ ಇಟ್ಟಿದ್ದೀನಿ, ಯಾವುದು ನೆರಳಿಗಿಟ್ಟಿಲ್ಲ. ಶೋ ಪ್ಲ್ಯಾಂಟ್ ದಾಸವಾಳ ಗಿಡಗಳು ಮಾತ್ರ ಅಲ್ಲಿ ಗೋಡೆ ಮೇಲೆ ಇಟ್ಟಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.